ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಯಾರಪ್ಪಂದು ಏನೈತಿ, ಯಾರಪ್ಪಂದು ಏನೈತಿ. ಸಂಘಟನೆಗಳ ಒಕ್ಕೂಟಕ್ಕೆ, ಕನ್ನಡ ಪರ ಸಂಘಟನೆಗಳ ಒಕ್ಕೂಟಕ್ಕೆ, ಎಂಇಎಸ್ ಗುಂಡಾಗಳಿಗೆ, ಎಂಇಎಸ್ ಗುಂಡಾಗಳಿಗೆ ಆಮೇಲೆ ಭಾಷಣ ಮಾಡಲಿಲ್ಲ. KH ಬಾಳೆಕುದ್ರಿ ಗ್ರಾಮದಲ್ಲಿ KSRTC ಒಬ್ಬ ನಿರ್ವಾಹಕ ಮಹಾದೇವ್ ಹುಕ್ಕೇರಿ ಅನ್ನುವ ವ್ಯಕ್ತಿಯ ಮೇಲೆ MES ಗುಂಡಾಗಳು ಹಲ್ಲೆಯನ್ನು ಮಾಡಿರುತ್ತಾರೆ. ಅದಕ್ಕೋಸ್ಕರ ಬೆಳಗಾವದಲ್ಲಿ ಸಾಕಷ್ಟು ದಿನಗಳಿಂದ ನಾವು ಹೋರಾಟ ಮಾಡ್ಕೊತ ಬಂದಿದ್ದೀವಿ. ಕರ್ನಾಟಕದಲ್ಲಿ ಕನ್ನಡವೇ ಶ್ರೇಷ್ಠ ಭೌಮ. ಇಲ್ಲಿ ಏನೈತಿಪ್ಪ ಕರ್ನಾಟಕದಾಗ ಅಂದ್ರೆ ಇಲ್ಲಿ ನೀರು ಕುಡಿದ ಕಿಸಿಂದ ಇವರು MES ಮುಖಂಡರು ಏನು ಬಾಲ ಬೀಸ್ತಿದ್ದಾರೆ, ಈ ಬಾಲ ಕನ್ನಡ ಪರ ಸಂಘಟನೆಗಳು ಇವತ್ತು ಕಟ್ ಮಾಡಕ್ ನಿಂತಾವ್. ಯಾಕಪ್ಪ ಅಂತಂದ್ರೆ ಬೆಳಗಾವಿಯಲ್ಲಿ ಪದೇ ಪದೇ MESನವರು ಬರೀ ಇದನ್ನೇ ಖ್ಯಾತಿ ತಕೊಂತ ಬಂದಿದ್ದಾರೆ. ಅದಕ್ಕೋಸ್ಕರ ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡ್ತಿದ್ದವಪ್ಪ ಅಂತಂದ್ರೆ ಇವತ್ತು ಮಹಾದೇವ್ ಹುಕ್ಕೇರಿ ಅವರ ಮೇಲೆ ಆಗಿದ್ದ ಮಾರಣಾಂತಿಕ ಹಲ್ಲೆಗೋಸ್ಕರ. ಅದಕ್ಕೋಸ್ಕರ MES ಗುಂಡಾಗಳನ್ನು ತಕ್ಷಣ ಗಡೀಪಾರು ಮಾಡಬೇಕಂತ ನಮ್ಮ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ನಾವು ಇವತ್ತು ಗೋಕಾಕ್ ನಗರದಲ್ಲಿ ಒಂದು ಪ್ರತಿಭಟನೆಯನ್ನು ಮೂಲಕ ನಾವು ಮಾನ್ಯ CPI ಸಾಹೇಬ್ರವರಿಗೆ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಗೋಕಾಕ್ ನಗರದಲ್ಲಿ ಕನ್ನಡ ಪರ ಒಂದು ಸಂಘಟನೆಗಳ ಒಕ್ಕೂಟದಿಂದ ಇವತ್ತೇನು ಗೋಕಾಕ್ ನಗರ ಬಸವೇಶ್ವರ ವೃತ್ತದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪ್ರತಿಭಟನೆಯ ಉದ್ದೇಶ ಇತ್ತೀಚೆಗೆ ನಡೆದಂತೆ ಬೆಳಗಾವಿಯ ಒಬ್ಬ ಕಂಡಕ್ಟರ್ ಮೇಲೆ ಹಾಗೂ ಡ್ರೈವರ್ ಮೇಲೆ ಆ ರೀತಿ ಒಂದು ಕೃತ್ಯವನ್ನು ನಡೆಸಿ ಮತ್ತೆ ಅವ್ರ ಮೇಲೇನೆ ಪೋಕ್ಸೋ ಕಾಯ್ದೆಯನ್ನು ಹಾಕಿ ಅದನ್ನು ನಿನ್ನಿನ ದಿವಸ ಹಿಂಪಡೆದ್ರು. ಅದು ಒಂದು ಕಡೆ ಮಾತು, ಅದು ಎಲ್ಲೇ ಒಂದು ಕಡೆ ಕನ್ನಡ ಪರ ಸಂಘಟನೆಗಳು ಬೀದಿಗೆ ಇಳಿಯಂತಲೇನೆ ಅದು ಪೋಕ್ಸೋ ಕಾಯ್ದೆ ವಾಪಸ್ ತೆಗೆದ್ರು ಅನ್ನುವಂಥದ್ದು ಈ ಮೂಲಕ ಹೇಳ್ತೀನಿ. ಇಲ್ಲ ಅಂದ್ರೆ ನಾವು ಕನ್ನಡ ಪರ ಸಂಘಟನೆದವರು ಕನ್ನಡಿಗರು ಒಕ್ಕಟ್ಟ ನಿಲ್ಲಿಲ್ಲ ಅಂದ್ರೆ ಆ ವ್ಯಕ್ತಿಗಳ ಪರಿಸ್ಥಿತಿ ಏನಾಗ್ತಿತ್ತು, ಆ ರೀತಿ ಅವ್ರನ್ನ ಬಡಿಯೋದು ಒಂದು ಅವಮಾನ ಮಾಡಿದಾರ. ಅದಲ್ದ ನಿನ್ನೆ ದಿವಸ ಏನಾಗಿತ್ತು, ಮೊನ್ನೆ ದಿವಸ ಒಬ್ಬ ಕಂಡಕ್ಟರ್ನ ಡ್ರೈವರನ್ನ ಬಸ್ಸಿಂದ ಕೆಳಗೆ ಇಳಿಸಿ ಅವ್ರನ್ನ ಏನ್ ಮಾಡ್ಯಾರ ಅಂದ್ರ ಅಲ್ಲಿ ಜೈ ಮಹಾರಾಷ್ಟ್ರ ಅಂತೇಳಿ ಧಮಕಿ ಹಾಕಿ ಮಹಾರಾಷ್ಟ್ರ ಅನಿಸ್ಕೊಂಡು ಮತ್ತ ಏನ್ ಮಾಡಿದಾರ ಅಂದ್ರ ಅವ್ರಿಗೂ ಒಂದು ಕೂಡ ಅಲ್ಲಿ ನಮ್ಮ ಇಡೀ ಕನ್ನಡಿಗರ ತಲೆ ತಗ್ಗಿಸುವಂತ ಕೆಲಸ ಮಾಡ್ಯಾರ. ದಯವಿಟ್ಟು ಆ ರೀತಿ ಆಗ್ಬಾರ್ದು ಅಂತೇಳಿ ನಾವು ಕನ್ನಡ ಪರ ಸಂಘಟನೆಗಳಿಂದ ಒಂದು ಒತ್ತಾಯ ಮಾಡ್ತೀವಿ. ಮತ್ತು ರಾಜ್ಯ ಸರ್ಕಾರನೂ ಕೂಡ ಈ ರೀತಿ ಘಟನೆಗಳು ಆದ್ರೂ ಕೂಡ ನಮ್ಮ ರಾಜ್ಯದ ಕನ್ನಡ ಪರ ಸಂಘಟನೆಗಳು ಮತ್ತು ಕನ್ನಡದ ನೆಲಕ್ಕಾಗಿ ನಿಲ್ಲಬೇಕಾಗ್ತದ. ಇನ್ನೊಂದು ನಾವು ವಿಶೇಷವಾಗಿ ಏನಂದ್ರ ಸಿನಿಮಾ ಇಂಡಸ್ಟ್ರಿ ಅವ್ರಿಗೂ, ಯಾಕಂದ್ರೆ ಕನ್ನಡಕ್ಕೆ ಧಕ್ಕೆ ಬಂದಾಗ ಕನ್ನಡ ಸಿನಿಮಾ ನಟ ನಟಿಯರು ಈ ಮೂಲಕ ನಮ್ಮ ಕನ್ನಡ ಪರವಾಗಿ ನಿಲ್ಲಬೇಕಂತೇಳಿ ಹೇಳ್ತೀವಿ. ಯಾಕಂದ್ರೆ ಗೋಕಾಕ ಒಂದು ರಾಜ್ಕುಮಾರ್ ಅವರ ಚಳವಳಿ ಮಾಡಿರ್ತಕ್ಕಂಥ ಸ್ಥಾನ ಇಲ್ಲ. ಸೊ ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳ ಜೊತೆಗೆ ಕನ್ನಡ ಸಿನಿಮಾ ನಟ ನಟಿಯವರು ನಿಲ್ಲಬೇಕಂತೇಳಿ ಈ ಮೂಲಕ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀವಿ. ನಮ್ಮ ಹೋರಾಟ ಏನೇ ಇದ್ರೂ ಮರಾಠಿಗರ ವಿರೋಧ ಅಲ್ಲ, ಆದ್ರೆ ಕೆಲವೊಂದು ಪುಂಡರಿಗೆ MES ಪುಂಡರ ವಿರೋಧ ಯಾವತ್ತೂ ನಿರಂತರವಾಗಿ ಕನ್ನಡ ಪರ ಸಂಘಟನೆಗಳು ಒಕ್ಕೂಟ ಹೋರಾಟ ಮಾಡ್ತಾ ಇರ್ತಕ್ಕಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆನಂದ್ ಸುರಗಾಮಿ, ಕರ್ನಾಟಕ ಪ್ರಜಾ ರಕ್ಷಣಾ ಸೇನೆ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು.